Praise God. ಸ್ಟಾರ್ಟ್ ಮಾಡಿ, ನೀವೇ ಸ್ಟಾರ್ಟ್ ಮಾಡಿ, ನಾನು ಪ್ರೇಯರ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ಲಾ? ನೀವೇ ಸ್ಟಾರ್ಟ್ ಮಾಡಿ ಅಂಕಲ್ ಪ್ಲೀಸ್. ಪರಾತ್ಪರನಾದಂತ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹಸರಸರಾಗಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ಮೌಢ್ಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಪಾರಾಯಣಕ್ಕಾಗಿ ನಾನು ಆಶೀರ್ವಾದ ಭಾಗ ಯೋಹಾನನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 12ರಿಂದ 18 ವಚನಗಳ ತನಕ. ಯೋಹಾನ್ ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 12ರಿಂದ 18 ವಚನಗಳ ತನಕ. ಯೇಸು ತಿರುಗಿ ಅವರ ಸಂಗಡ ಮಾತನಾಡ ಆರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಇದನ್ನು ಕೇಳಿ ಫರಿಸಾಯರು ಆತನಿಗೆ, ನಿನ್ನ ವಿಷಯವಾಗಿ ನೀನೇ ಸಾಕ್ಷಿ ಹೇಳಿಕೊಳ್ಳು, ನಿನ್ನ ಸಾಕ್ಷಿ ನಿಜವಾಗದು ಎಂದು ಹೇಳಲು, ಯೇಸು ಅವರಿಗೆ, ನಾನು ಎಲ್ಲಿಂದ ಬಂದವನಾಗಿಯೂ ಎಲ್ಲಿಗೆ ಹೋಗುವವನಾಗಿಯೂ ಇದ್ದೇನೆಂಬುದು ನನಗೆ ಗೊತ್ತಿರುವುದರಿಂದ ನನ್ನ ವಿಷಯವಾಗಿ ನಾನೇ ಸಾಕ್ಷಿ ಹೇಳಿಕೊಂಡರೂ ನನ್ನ ಸಾಕ್ಷಿ ನಿಜವಾಗಿರುವುದು. ನೀವಾದರೂ ನಾನು ಎಲ್ಲಿಂದ ಬಂದವನು ಎಲ್ಲಿಗೆ ಹೋಗುವವನು ಎಂಬುದನ್ನು ತಿಳಿಯದವರು. ನೀವು ಹೊರಗಿನ ತೋರಿಕೆಯ ಪ್ರಕಾರ ತೀರ್ಪು ಮಾಡುವವರು. ನಾನು ಯಾವನಿಗೂ ತೀರ್ಪು ಮಾಡುವುದಿಲ್ಲ. ತೀರ್ಪು ಮಾಡಿದರೂ ನನ್ನ ತೀರ್ಪು ಸರಿಯಾದದ್ದೇ. ಯಾಕಂದ್ರೆ ನಾನು ಒಂಟಿಗನಲ್ಲ, ನಾನು ನನ್ನನ್ನು ಕಳಿಸಿಕೊಟ್ಟ ತಂದೆಯು ಇಬ್ಬರು ಇದ್ದೇವೆ. ಇಬ್ಬರ ಸಾಕ್ಷಿ ನಿಜವಾಗುತ್ತದೆ ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರುತ್ತದೆ. ನನ್ನನ್ನು ಕುರಿತು ನಾನು ಸಾಕ್ಷಿ ಹೇಳುವವನಾಗಿದ್ದೇನೆ. ಅದಲ್ಲದೆ ನನ್ನನ್ನು ಕಳುಹಿಸಿದ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳುತ್ತಾನೆ ಅಂದನು. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಸ್ಥಿತಿಯಲ್ಲಿ ಆರಂಭದ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಒಳ್ಳೆಯ ದಿವಸವನ್ನು ನಮ್ಮ ಜೀವಿತಕ್ಕೆ ಕೊಟ್ಟು, ನಿನ್ನೆ ರಾತ್ರಿ ವಿಶ್ರಾಂತಿಯನ್ನು ಕೊಟ್ಟು, ಸುಖಕರವಾದ ನಿದ್ರೆಯನ್ನು ಕೊಟ್ಟು, ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಬ್ಬಿಸಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟದೊಳಗೆ ಅಪ್ಪ ತಂದೆ ನಮ್ಮನ್ನು ಕರೆದುಕೊಂಡು ಬಂದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನಮ್ಮ ದೇವರು, ನೀನು ಒಳ್ಳೆಯವನು. ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರೇ, ನಿನಗೆ ಸ್ತೋತ್ರ. ಹೌದಪ್ಪ ತಂದೆ, ಕೆಲವರನ್ನು ಮಾತ್ರ ನೀನಪ್ಪ ತಂದೆ ಜಗತ್ತುತ್ಪತ್ತಿಗೆ ಮುಂಚೆ ಹೌದಪ್ಪ ನಿನ್ನ ಮಕ್ಕಳಾಗಿ ಅಪ್ಪ ತಂದೆ ನಿನ್ನ ಸ್ವಕೀಯ ಜನರನ್ನಾಗಿ ನೀನು ನಮ್ಮನ್ನು ಆರಿಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ ತಂದೆ, ಹೌದಪ್ಪ ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟು ಆ ಉದ್ದೇಶವನ್ನಪ್ಪ ತಂದೆ ನೆರವೇರಿಸುವುದಕ್ಕೆ, ನಿನ್ನ ಸುಚಿತ್ತವನ್ನು ನೆರವೇರಿಸುವುದಕ್ಕೆ ನೀನೇ ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುವುದಕ್ಕಾಗಿ ಸ್ತೋತ್ರ. ಹೌದಪ್ಪ ತಂದೆ, ನಾವು ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ನಿನ್ನ ಉದ್ದೇಶವನ್ನು ಹೌದಪ್ಪ ತಂದೆ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಬೆಳಗಿನ ಜಾವದಲ್ಲಿ ಬಂದು ಸೇರಿದಂತ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಹೌದಪ್ಪ ನಾನು ಬೇಡುವನಾಗಿದ್ದೇನೆ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ನೀನು ಯಾವ ಮನ್ನವನ್ನು ನಮಗೆ ಕೊಡುತ್ತೀಯಪ್ಪ ತಂದೆ, ಅದನ್ನು ನಾವು ಸೇವಿಸಿ ನಾವು ಜೀರ್ಣಿಸಿ ಹೌದಪ್ಪ ನಿನಗೋಸ್ಕರ ಜೀವಿಸುವಾಗೆ ಆ ವಾಕ್ಯಗಳು ನಮ್ಮ ಜೀವಿತದಿಂದ ಯಾರು ತೆಗೆದುಕೊಂಡು ಹೋಗದ ಹಾಗೆ ಹೌದಪ್ಪ ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಆ ವಾಕ್ಯಗಳಿಗೋಸ್ಕರ ಜೀವಿಸುವಾಗೆ ನಮ್ಮನ್ನು ನಡೆಸುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ಅಪ್ಪ ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ಅಪ್ಪ. ಬಂದು ಸೇರಿದಂತ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ಆಶೀರ್ವದಿಸು. ವಿಶೇಷವಾಗಿ ವಾಕ್ಯಗಳನ್ನು ಕೊಡುವಂತಹ ನಿನ್ನ ಸೇವಕರನ್ನು
ನೀನೇ ಅವರಿಗೆ ಬಾಯಿಗೆ ಬಾಯಿಯಾಗಿ ಅಪ್ಪ ತಂದೆ ನೀನು ಅವರ ಜೀವಿತದಲ್ಲಿ ಅವರ ಒಂದಿಗೆ ಮಾತನಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಒಂದು ಕೂಟವನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ನಿನ್ನ ಒಡೆತನವನ್ನು ಬೇಡುವನಾಗಿದ್ದೇನಪ್ಪ. ಆ ಪ್ರಾರಂಭದಿಂದ ಕೊನೆವರೆಗೂ ನೀನಪ್ಪ ತಂದೆಯೇ ನಮ್ಮ ಜೊತೆಗಾರನಾಗಿದ್ದು ಅಪ್ಪ ತಂದೆ ನಡೆಸು. ನಿಮ್ಮ ಹೌದಪ್ಪ ತಂದೆ ನಿನ್ನ ಮುಖಾಂತರ ಹೌದಪ್ಪ ತಂದೆ ನಮ್ಮ ಜೀವಿತದಲ್ಲಿ ನೀನು ಕಾರ್ಯ ಮಾಡು, ನೀನು ಮಹಿಮೆ ಹೊಂದು ಅಂತ ಬೇಡಿದ್ದೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಆಮೆನ್. ಕುಟುಂಬದ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ರಾಣಿಯವರು ಬಹಳ ಸಂತೋಷ. ಈ ದಿನದ ಕಾರ್ಯಕ್ರಮವನ್ನ ಅವರು ನಡೆಸಿಕೊಡುವಂತರಾಗಿದ್ದಾರೆ. ದೇವರ ಆತ್ಮನು ಅವರನ್ನ ಮಹಿಮೆಗಾಗಿ ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಸಮಯವನ್ನ ನಾನು ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವರ ನಾಮ ಸ್ತೋತ್ರ. ಬಂದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನೊಂದು ವಿಶೇಷ ಗೀತೆ ಹಾಡ್ತೀನಿ. ದೂರ ದೂರ ಸಾಗುವೆ ಪ್ರಭುವೇ ನಿನ್ನೊಡನೆ ನಾನು, ದೂರ ದೂರ ಸಾಗುವೆ ಪ್ರಭುವೇ ನಿನ್ನೊಡನೆ ನಾನು, ದೂರ 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 ಸಾಗುವೆ ಪ್ರಭುವೇ ನಿನ್ನೊಡನೆ ನಾನು, ಅಂಬರದಾಡಿಯಲ್ಲಿ ಸಾರುವೆ ಅಲ್ಲಿ ನಿನ್ನ ಮಹಿಮೆಯನ್ನು ಕಾಣುವೆ, ಆನಂದಿಸುವೆ ಅಲ್ಲಿ ನಿನ್ನ ಮಹಿಮೆಯನ್ನು ಕಾಣುವೆ, ದೂತರನ್ನು ಕೂಡಿ ಸ್ತುತಿಸುವೆನು ನಾ, ಸಂತೋಷದಿಂದ ಹಾಡುವೆನು ನಾ, ದೂತರನ್ನು ಕೂಡಿ ಸ್ತುತಿಸುವೆನು ನಾ, ಸಂತೋಷದಿಂದ ಹಾಡುವೆನು ನಾ, ದೂರ 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 ಸಾಗುವೆ ಪ್ರಭುವೇ ನಿನ್ನೊಡನೆ ನಾನು, ಅಂಬರದಾಡಿಯಲ್ಲಿ ಹಾರುವೆ ನಿನ್ನನ್ನು ಸ್ತುತಿಸಿ ಕೊಂಡಾಡುವೆ, ಅಂಬರದಾಡಿಯಲ್ಲಿ ಹಾರುವೆ ನಿನ್ನನ್ನು ಸ್ತುತಿಸಿ ಕೊಂಡಾಡುವೆ, ನಿನ್ ಕೀರ್ತಿ ಎಲ್ಲೆಲ್ಲೂ ಸಾರುವೆನು ನಾ, ಹೃದಯದ ಬಲಿಗಿಟ್ಟು ಪೂಜಿಪೆನು ನಾ, ನಿನ್ ಕೀರ್ತಿ ಎಲ್ಲೆಲ್ಲೂ ಸಾರುವೆನು ನಾ, ಹೃದಯದ ಬಲಿಗಿಟ್ಟು ಪೂಜಿಪೆನು ನಾ, ದೂರ 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 ಸಾಗುವೆ ಪ್ರಭುವೇ ನಿನ್ನೊಡನೆ ನಾನು. ಥ್ಯಾಂಕ್ ಯು. ಇವತ್ತು ನಾನು ಆರಿಸಿರಂತ ಪಾಠ ಮೇಕಿಂಗ್ ಪ್ರಾಮಿಸಸ್ ಟು ಗಾಡ್ and keeping your word. Numbers chapter 23 verses 19 says, God is not man that he might lie, or a son of man that he might change his mind. Does he speak and not act, or promise and not fulfill? When God promises, ದೇವರು ನಮ್ಗೆ ಪ್ರಾಮಿಸಸ್ ಮಾಡಿದಾಗ it could be anything. It does not fall short. ನಾವ್ ಯಾವತ್ತು ದೇವರು ನಮ್ಗೆ ಎಷ್ಟೊಂದು ಪ್ರಾಮಿಸಸ್ ಮಾಡಿದ್ದಾರೆ. ಈ ಒಂದು ಹಳೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ, ನ್ಯೂ ಟೆಸ್ಟಮೆಂಟ್ ಬೈಬಲ್ ಅಲ್ಲಿ ಇವಾಗ ಅಷ್ಟೊಂದು ವಾಗ್ದಾನಗಳು ಮಾಡಿದ್ದಾರೆ.
ಅದು ಎಲ್ಲಾ ವಾಗ್ದಾನಗಳು ದೇವರು ನಮ್ಮ ಜೀವನದಲ್ಲಿ ನೆರವೇರಿಸ್ತಾರೆ. ನಾವ್ ಅದ್ರ ಬಗ್ಗೆ ಯಾವುದೇ ಸಂಶಯ ಇರಬಾರ್ದು, ಯಾವುದೇ ತರದ ಸೆಕೆಂಡ್ ಥಾಟ್ ಇರಬಾರ್ದು. ಆ ಒಂದು ಪ್ರಾಮಿಸಸ್ ಬಂದು ಇದು ನಮ್ಮ ಜೀವನಕ್ಕೋಸ್ಕರ, ನಮ್ಮ ಜೀವಕ್ಕೋಸ್ಕರ, ನಮ್ಮೆಲ್ಲರ ಹಿತಕ್ಕೋಸ್ಕರ ದೇವರು ನಮ್ಗೆ ಇಷ್ಟೊಂದು ವಾಗ್ದಾನ ಮಾಡಿದ್ದಾರೆ. ನಾವ್ ಅದನ್ನ ನಂಬಬೇಕು. ನಾವ್ ಅದನ್ನ ಯಾವುದೇ ತರದ ಡಿಸ್ಟ್ರಾಕ್ಟೆಡ್ ಆಗಿ ಅಥವಾ ಅನ್ಫೇತ್ಫುಲ್ ಆಗಿ ನಾವ್ ಅದನ್ನ ಬಿಲೀವ್ ಮಾಡ್ಬಾರ್ದು. ಯು ಹ್ಯಾವ್ ಟು ಬಿಲೀವ್. ನಮ್ಮ ಹೃದಯ ಆಳದಿಂದ ನಾವು ಅವರ ಪ್ರಾಮಿಸ್ ಅನ್ನ ಅಂಗೀಕರಿಸ್ಕೋಬೇಕು. ಆ ಪ್ರಾಮಿಸ್ ಅನ್ನ ನಾವು ನಂಬಬೇಕು. ಯಾಕಂದ್ರೆ ದೇವರು ಆ ಪ್ರಾಮಿಸ್ ನ ಫುಲ್ಫಿಲ್ ಮಾಡ್ತಾರೆ ಅಂತ ಎಷ್ಟೊಂದು ವಾಗ್ದಾನ ಮಾಡಿದ್ದಾರೆ. ದೇವ್ರು ಯಾವಾಗ್ಲೂ ವಿಲ್ ಬ್ರಿಂಗ್ ಹಿಸ್ ಪ್ರಾಮಿಸಸ್ ಇನ್ ಟು ಫ್ಯೂಟೇಷನ್ಸ್. ಬಟ್ ನಮ್ ಟೈಮ್ ನಾವು ಮನುಷ್ಯರಾದವ್ ನಾವು ಹೇಳ್ತೀವಿ, ಏಸಪ್ಪ ನೀವ್ ಹೇಳಿದೀರಾ, ನೀವ್ ಕೇಳಿದೆಲ್ಲ ಕೊಡ್ತೀನಿ, ನಾವ್ ಕೇಳ್ತಾನೆ ಇದೀವಿ, ಎಷ್ಟು ವರ್ಷ ಆದ್ರೂ ನಮ್ಗೇನು ಸಿಕ್ಕಿಲ್ವಲ್ಲ ಅಂತ. ಬಟ್ ಒನ್ ಥಿಂಗ್ ಏನಂದ್ರೆ ದೇವರು ಅವರ ಪ್ರಾಮಿಸಸ್ ನ ನೆರವೇರಿಸಿದ್ದಾರೆ. ಅವರ ಒಂದು ಪ್ರಾಮಿಸ್ ನ ಅವರು ಕೀಪ್ ಅಪ್ ಮಾಡಿದ್ದಾರೆ. ನಾವು ಮನುಷ್ಯರಾದವ್ ನಾವು ಆ ಒಂದು ಪ್ರಾಮಿಸ್ ಮೇಲೆ ನಂಬಿಕೆ ಇದೆಯಾ? ಆ ಒಂದು ಪ್ರಾಮಿಸ್ ಮೇಲೆ ಫೇತ್ ಇದೆಯಾ? ಟ್ರಸ್ಟ್ ಮಾಡ್ತಿದೀವ? ಡು ವಿ ಹ್ಯಾವ್ ಅ ಡಬಲ್ ಮೈಂಡೆಡ್ ಅಬೌಟ್ ಗಾಡ್ಸ್ ಪ್ರಾಮಿಸ್? ಇದೆಲ್ಲ ನೋಡುವಾಗ ದೇವರು ಅವರ ಒಂದು ಪ್ರಾಮಿಸಸ್ ನ, ನಮ್ಮ ಒಂದು ಬೇಡಿಕೆಯನ್ನ ಕೇಳಿದ್ದಾರೆ. ಬಟ್ ನಾವು ಅದನ್ನ ರೈಟ್ ಟೈಮ್ಗೋಸ್ಕರ ದೇವರ ಒಂದು ಪ್ಲಾನ್, ಅವ್ರ ಅಕಾರ್ಡಿಂಗ್ ಟು ಹಿಸ್ ಪ್ಲಾನ್, ಅವ್ರಿಗೆ ಗೊತ್ತು ಯಾವ ಟೈಮಲ್ಲಿ ಏನ್ ಕೊಡ್ಬೇಕು, ಯಾವ ಟೈಮಲ್ಲಿ ನಾನು ಯಾವ ರೀತಿಯ ಅದ್ಭುತ ಕಾರ್ಯಗಳು ಮಾಡ್ಬೇಕು ಜನರ ಮನಸ್ಸಿನಲ್ಲಿ, ಜನರಲ್ಲಿ, ಅವ್ರ ಕುಟುಂಬಗಳಲ್ಲಿ. ಯಾವುದೇ ತರದ ಕಷ್ಟ ಇರ್ಬೋದು, ಕಾಯಿಲೆ ಕಷ್ಟ ಇರ್ಬೋದು, ದುಡ್ಡಿನ ಅವಶ್ಯಕತೆ ಇರ್ಬೋದು, ಮನೆ ಕಟ್ಬೇಕು, ನಮ್ಗೆ ಯಾವುದೇ ತರದ ಪ್ರಾಬ್ಲಮ್, ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ಲಿ, ಎಮೋಷನಲ್ ಪ್ರಾಬ್ಲಮ್ ಆಗ್ಲಿ, ಯಾವುದೇ ಒಂದು ರೀತಿ ನಮ್ಮ ಜೀವನದಲ್ಲಿ ಘಟನೆಗಳಾಗುವಾಗ ದೇವರ ಪ್ರಾಮಿಸಸ್ ನಾವು ಭದ್ರವಾಗಿ ನಾವು ಅದನ್ನ ಹೃದಯ ತುಂಬಿ ನಾವು ಅವ್ರಿಗೆ ಅದನ್ನ ಬಿಲೀವ್ ಮಾಡ್ಬೇಕು. ಯಾಕಂದ್ರೆ ಅವ್ರ ಪ್ರಾಮಿಸಸ್ ನ ಯಾವತ್ತೂ ಫುಲ್ಫಿಲ್ ಮಾಡ್ಬಿಟ್ಟಿದ್ದಾರೆ. ಬಟ್ ವಿ ಹ್ಯಾವ್ ಟು ಆಸ್ ಹ್ಯೂಮನ್ ಬೀಯಿಂಗ್ಸ್ ನಾವು ತಾಳ್ಮೆಯಿಂದ, ತುಂಬಾ ತಾಳ್ಮೆಯಿಂದ ನಾವು ಅವ್ರ ಟೈಮ್ಗೋಸ್ಕರ ನಾವು ವೇಟ್ ಮಾಡ್ಬೇಕು. ಆ ಒಂದು ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗ್ಬೇಕಂದ್ರೆ ನಾವು ಪೇಷನ್ಸ್ ಆಗಿ ದೇವರ ಆನ್ಸರ್ಗೋಸ್ಕರ, ಅವರ ಒಂದು ಮಿರಾಕಲ್ಗೋಸ್ಕರ ನಾವು ಪೇಷನ್ಸ್ ಆಗಿ ಕಾಯ್ಬೇಕು. ದೇರ್ ಆರ್ ಸೋ ಮೆನಿ ಡಿಫರೆನ್ಸ್, ಎಷ್ಟೊಂದು ವಿಧವಾದ ಸ್ಕ್ರಿಪ್ಚರ್ಸ್ ಇದೆ. ನ್ಯೂ ಟೆಸ್ಟಿಮೆಂಟ್ ಆಗ್ಲಿ, ಓಲ್ಡ್ ಟೆಸ್ಟಿಮೆಂಟ್ ಆಗ್ಲಿ, ಅಬೌಟ್ ಪ್ರಾಮಿಸಸ್, ಮೇಕಿಂಗ್ ದೆಮ್ ಅಂಡ್ ಬ್ರೇಕಿಂಗ್ ದ ಪ್ರಾಮಿಸಸ್. ನಮ್ಮ ಒಂದು ಗೋಲ್ ಆಸ್ ಎ ಕ್ರಿಶ್ಚಿಯನ್ಸ್, ನಾವು ಕ್ರೈಸ್ತರಾದ್ರೆ ನಮ್ಮ ಒಂದು ಗೋಲ್ ಏನಿರ್ಬೇಕು ಅಂತಂದ್ರೆ, ವಿ ಹ್ಯಾವ್ ಟು ಬಿ ಮೋರ್ ಲೈಕ್ ಜೀಸಸ್. ಈಗ ಮನುಷ್ಯರು, ನಾವು ಎಷ್ಟೊಂದು ಫ್ರೆಂಡ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ. ನಾವು ಅವ್ರಿಗೊಂದು ಪ್ರಾಮಿಸ್ ಮಾಡಿದಾಗ ಆ ಪ್ರಾಮಿಸ್ ನಾವು ಕೀಪ್ ಅಪ್ ಮಾಡಿಲ್ಲ ಅಂದಾಗ ನಾವು ಅವ್ರಿಗೆ ಯಾವ ರೀತಿ ಸ್ಪಂದಿಸ್ತೀವಿ, ಅವ್ರಿಗೆ ಯಾವ ರೀತಿ ನಾವು ಅವ್ರ ಮುಖ ನೋಡ್ಲಿಕ್ಕೂ ಇಷ್ಟ ಪಡಲ್ಲ. ನಾವು ಆ ಒಂದು ಸಿಚುವೇಶನ್ ಇಂದ ತಪ್ಸ್ಕೊಂಡು ಹೋಗ್ತಾ ಇರ್ತೀವಿ. ಒಬ್ರಿಗೆ ನಾವ್ ಹೇಳ್ಬಿಡ್ತೀವಿ, ನಾವ್ ನಿಮ್ಗೆ ಇಷ್ಟು ಸಹಾಯ ಮಾಡ್ತೀವಿ, ನಾವ್ ಇದ್ ಕೊಡ್ತೀವಿ, ಇದ್ ಮಾಡ್ತೀವಂತ. ಸೊ ಅವ್ರೇನ್ ಮಾಡ್ತಾರೆ, ಅದನ್ನ ನಾವ್ ನಂಬ್ಕೊಂಡಿರ್ತಾರೆ. ಓಕೆ ಇವ್ರು ಯಾರೋ ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ, ಅವ್ರು ನಮ್ಗೆ ಕೊಡ್ತಾರಂತ ಅವ್ರು ನಂಬಿಕೆ ಇಟ್ಟಿರ್ತಾರೆ. ನಾವ್ ಆ ನಂಬಿಕೆ ಮುರಿದಾಗ, ಆ ಒಂದು ಪ್ರಾಮಿಸ್ ನಾವು ಬ್ರೇಕ್ ಆಗ ಅವ್ರು ಎಷ್ಟು ನೊಂದಿರ್ತಾರೆ, ಅವ್ರೆಷ್ಟು ಕಣ್ಣೀರ್ ಹಾಕಿರ್ತಾರೆ. ಅಯ್ಯೋ, ಇವ್ರು ಪ್ರಾಮಿಸ್ ಮಾಡಿದ್ರು, ಇವ್ರನ್ನ ನಂಬ್ಕೊಂಡ್ ನಾವ್ ಇದ್ವಲ್ಲ, ಈ ಒಂದು ಬಂದಿರಾಗ ನಾವೇನ್ ಮಾಡೋಣ, ನಾವ್ ಇವ್ರನ್ನೇ ನಾವ್ ಬೇರೆ ಎಲ್ಲೂ ನಾವು ಟ್ರೈ ಮಾಡ್ಲಿಲ್ಲ, ಬೇರೆ ಎಲ್ಲಿ ನಮ್ಗೆ ಯಾರು ಹೇಳಿಲ್ಲ, ಬಟ್ ಇವ್ರು ಹೇಳಿದ್ರಲ್ಲ, ವಿ ವಿಲ್ ವೇಟ್ ಅಂಡ್ ವಿಲ್ ಪ್ರಾಮಿಸ್. ಬಟ್ ಅದೇ ನಾವು ಪ್ರಾಮಿಸ್ ನ ಬ್ರೇಕ್ ಮಾಡಿದಾಗ ನಮ್ಗೆ ನೋವಾಗುತ್ತೋ ಆಗಲ್ಲ ಗೊತ್ತಿಲ್ಲ, ಬಟ್ ಅದ್ ಗಿಲ್ಟಿ ಕಾನ್ಶಿಯಸ್ ನಮ್ಗೆ ಯಾವತ್ತು ಚುಚ್ತಾ ಇರುತ್ತೆ. ನೀನ್ ಅವ್ರಿಗೆ ಹೇಳ್ದೆ, ಅವ್ರಿಗೆ ಪ್ರಾಮಿಸ್ ಮಾಡ್ದೆ ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಿರುತ್ತೆ. ವಿ ಹ್ಯಾವ್ ಟು ಕೀಪ್ ಅಪ್ ಎವ್ರಿ ಪ್ರಾಮಿಸಸ್. ಆದ್ರೆ ಜೀಸಸ್ ಇಸ್ ಕೀಪಿಂಗ್ ಅಪ್ ಎವ್ರಿ ಪ್ರಾಮಿಸಸ್. ಅವ್ರು ಏನೇನ್ ಪ್ರಾಮಿಸಸ್ ಮಾಡಿದ್ದಾರೆ ಅದನ್ನೆಲ್ಲ ದೇವರು ಕೀಪ್ ಅಪ್ ಮಾಡ್ತಾ ಇದ್ದಾರೆ, ಕೀಪ್ ಅಪ್ ಮಾಡ್ತಾನೆ ಇರ್ತಾರೆ.
ಬಟ್ ಮನುಷ್ಯದವ್ರು ನಾವು ಕೀಪ್ ಅಪ್ ಮಾಡಲ್ಲ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಬಹಳಷ್ಟು ನಾವು ಎಚ್ಚರಿಕೆಯಿಂದ ಇರ್ಬೇಕು. ನಾವು ಒಂದೊಂದು ಹೆಜ್ಜೆ ಒಂದೊಂದು ಮಾತು ಆಡುವಾಗ ನಾವು ಯಾವಾಗ್ಲೂ ವಿ ನೀಡ್ ಟು ವಾಚ್ ಅ ವರ್ಡ್. ನಾವು ಇನ್ನೊಬ್ರಿಗೆ ಏನ್ ಪ್ರಾಮಿಸ್ ಮಾಡ್ತೀವಿ, ನಾವು ಯೋಚನೆ ಮಾಡಿ ಮಾತಾಡ್ತಾ ಇದೀವಾ, ಅಥವಾ ಸುಮ್ನೆ ಹೇಳ್ಬೇಕು ಅಂತ ಮಾತಾಡ್ತಾ ಇದೀವಾ, ಅಥವಾ ಅವ್ರಿಗೆ ಇಂಪ್ರೆಸ್ ಮಾಡ್ಬೇಕು, ಅಥವಾ ಅವರಿಂದ ಒಂದು ವಾಟ್ ಯು ಸೇ ಒಂದ್ ಕೈಂಡ್ ಆಫ್ ರೆಸ್ಪೆಕ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ನಾವು ಇನ್ನೊಬ್ಬರಿಗೆ ಪ್ರಾಮಿಸ್ ಮಾಡುವಾಗ ನಮ್ಮ ಮಾತು ನಮ್ಮ ಒಂದು ಆಲೋಚನೆಯ ಪ್ರಕಾರ ನಾವು ಅವ್ರಿಗೆ ನಾವ್ ಹೇಳ್ಬೇಕು ಪ್ರಾಮಿಸ್. ನಿಮ್ಗೆ ಕೀಪ್ ಅಪ್ ಮಾಡಕ್ ಆದ್ರೆ ಮಾತ್ರ ಯು ಹ್ಯಾವ್ ಟು ಪ್ರಾಮಿಸ್. ಇಲ್ಲಾಂದ್ರೆ ಸುಮ್ನೆ ಯಾರು ನಾನು ಇದ್ ಮಾಡ್ತೀನಿ, ನಾನು ಅದ್ ಮಾಡ್ತೀನಿ, ನಾನು ಇದ್ ಮಾಡ್ತೀನಿ ಅಂತ ಹೇಳಕ್ ಹೋಗ್ಬೇಡಿ. ಬಿಕಾಸ್ ಹೇಳಕ್ ಹೋದ್ರೆ ಅವ್ರು ಅದನ್ನ ಎಕ್ಸ್ಪೆಕ್ಟ್ ಮಾಡುವಾಗ ನಮ್ ಕೈಲಿ ಅದಾಗ್ಲಿಲ್ಲ ಅಂದ್ರೆ ಅವಾಗ ನಾವು ಸುಳ್ಗಾರರಾಗ್ತೀವಿ, ಅಥವಾ ನಾವು ಫೀಲ್ ಗಿಲ್ಟಿ. ಆದ್ರೆ ಅವ್ರಿಗೆ ನಾವ್ ಹೆಂಗ್ ಮುಖ ತೋರ್ಸಕ್ಕಾಗುತ್ತೆ, ಅಥವಾ ನಾವು ಆಗಲ್ಲ. ನಾವ್ ಅಲ್ಲಿ ತಪ್ಪಿಸ್ಕೊಂಡು ಏನೋ ಒಂದ್ ರೀಸನ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಾದ್ರೂ ಒಂದು ರೀಸನ್ ಕೊಟ್ಟು ಏನ್ ಮಾಡ್ತೀವಿ, ನಾವು ಎಸ್ಕೇಪ್ ಆಗಕ್ ನೋಡ್ತೀವಿ. ಬಟ್ ಅದೇ ಮಾಡ್ಬಾರ್ದು. ಇನ್ ಕೇಸ್ ಆ ಸಿಚುವೇಶನ್ ಅಲ್ಲಿ ಯಾರಾದ್ರೂ ಇರುವಾಗ ಅವ್ರ ಹತ್ರ ಹೋಗಿ ನಾನ್ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಬಟ್ ಈ ಟೈಮ್ ನಲ್ಲಿ ಹೀಗಾಯ್ತು, ಸುಳ್ಳು ಹೇಳಕ್ ಹೋಗ್ಬಾರ್ದು. ಟೆಲ್ ದೆಮ್ ದ ಫ್ಯಾಕ್ಟ್, ಟೆಲ್ ದೆಮ್ ದ ರಿಯಾಲಿಟಿ. ನಮ್ಮ ಮನ್ಸಲ್ಲಿ ಏನಿತ್ತು, ನಮ್ ಆ ಒಂದು ಸಿಚುವೇಶನ್ ಅಲ್ಲಿ ಪ್ರಾಮಿಸ್ ಮಾಡ್ಬಿಟ್ವಿ, ಅವಾಗ ಆ ಸಿಚುವೇಶನ್ ಇಂದ ಇನ್ನೊಂದು ಸಿಚುವೇಶನ್ ಅಲ್ಲಿ ಹೋಗುವಾಗ ಇಟ್ಸ್ ಗೋನ್ ಟು ಬಿಕಮ್ ಒಂದು ಏನ್ ಹೇಳ್ತಾರೆ, ಒಂದು ಬಲೆ ತರ ಆಗೋಗುತ್ತೆ. ಸೊ ನಾವು ಅವಾಗ ಎಚ್ಚರಿಕೆಯಿಂದ ನಾವು ಒಬ್ಬ ಪ್ರಾಮಿಸ್ ಮಾಡುವಾಗ ನಮ್ಮ ಎಚ್ಚರಿಕೆಯಿಂದ ನಾವು ಅವ್ರಿಗೆ ಮನ್ಸು ನೋಯಿಸ್ಬಾರ್ದು. ಬಿಕಾಸ್ ಗಾಡ್ ಈಸ್ ಆಲ್ಸೋ ಪ್ರಾಮಿಸಿಂಗ್ ಸೋ ಮಚ್, ಬಟ್ ದೇವ್ರು ಅವ್ರ ಪ್ರಾಮಿಸ್ ನ ಕೀಪ್ ಅಪ್ ಮಾಡ್ತಾರೆ. ಆರ್ ಗೋಲ್ ಇಸ್ ಆಸ್ ಕ್ರಿಶ್ಚಿಯನ್ಸ್ ಇಸ್ ಟು ಬಿ ಮೋರ್ ಲೈಕ್ ಜೀಸಸ್. ನಾವು how God kept up his promise, how God is helping, how God is hearing our prayer, how God wants us to be a true Christian. ನಾವು ಇನ್ನೊಬ್ರಿಗೆ ಮಾದರಿಯಾಗಿ, ಇನ್ನೊಬ್ರಿಗೆ ದಾರಿದೀಪವಾಗಿ ಇರ್ಬೇಕೆ ಹೊರತು ನಾವು ಹೇಳ್ಬೇಕು ಅಂತ ಹೇಳ್ಬಾರ್ದು. ಬಟ್ ವಿ ಆರ್ ಸ್ಟೆಪ್ಪಿಂಗ್ ಕ್ಲೋಸ್ ಇನ್ ಟು ಗಾಡ್ಸ್ ಇಮೇಜ್. ನಂಬರ್ಸ್ ಚಾಪ್ಟರ್ 30 ವರ್ಸ್ 2 ನ ಹೇಳಿದ್ದೆ, when a man makes a oath to the Lord or swear on oath, he must not break it. You must do whatever has promised. ಇದನ್ನ ನಾವ್ ಮಾಡ್ತಾ ಇದೀವ? ನಾವ್ ಪ್ರಾಮಿಸ್, ದೇವ್ರು ವಾಕ್ಯ ಹೇಳಿದೆ ಕ್ಲೀನ್ ಆಗಿ. ನಾವ್ ದೇವ್ರ ಹತ್ರ ಹರಕೆ ಹೊತ್ಕೊಂಡಿರ್ತೀವಿ. ನಾವ್ ಕೆಲವೊಂದ್ಸಲಿ ಹರಕೆ ಹೊತ್ತಿದ್ರು ಸಹ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಅಲ್ಲಿ ಒಂದು ನಾವ್ ಮರೆಯುವಾಗ ಆ ಒಂದು ಪ್ರಾಮಿಸಸ್ ನ, ಅಥವಾ ನಾವ್ ಏನಾದ್ರೂ ದೇವ್ರಿಗೆ ಇದು ಮಾಡಿದ್ರೆ ಅದನ್ನ ಮರ್ತೋದ್ರೆ, ಸೊ ಅದ್ ಮರಿಬಾರ್ದು. ಸೊ ಮರ್ತೋಗಿದ್ರೆ ಪರವಾಗಿಲ್ಲ. ಐ ಮೀನ್ ವಾಟ್ ಐ ಮೀನ್ ಟು ಸೇ ಇಸ್, ನಾವ್ ಯಾಕೆ ದೇವ್ರ ಹತ್ರ ಅರ್ಕೆ ಹೊತ್ಕೋಬೇಕು? ಅರ್ಕೆ ಹೊತ್ಕೊಳ್ದೇನೆ ಇರ್ಬೋದಲ್ವಾ? ಇಲ್ಲ ಅರ್ಕೆ ಹೊತ್ತು ಅದನ್ನ ನಿಭಾಯಿಸ್ಲಿಲ್ಲ ಅಂದ್ರೆ ದೇವ್ರಿಗೆ ಎಷ್ಟು ನೋವಾಗುತ್ತೆ. ಅವಾಗ ನಮ್ಮಲ್ಲೂ ಸಹ ಅಗೇನ್ ಅಂಡ್ ಅಗೇನ್ ನಾವು ವಿಲ್ ಬಿ ಫೀಲಿಂಗ್, ಒಂದ್ಸಲಿ ನೆನ್ಸ್ಕೋಬಹುದು ನಾವು, ಅರ್ಕೆ ಹೊತ್ತು ಏನ್ ಆಗಲ್ಲ ಬಿಡು, ಇದ್ ಮಾಡಲ್ಲ ಬಿಡು. ಬಟ್ ನೋ, ದೇವ್ರ ಹತ್ರ ನಾವ್ ಅರ್ಕೆ ಹೊತ್ತಾಗ ನಾವು ನಮ್ಮ ಆ ಒಂದು ಅರ್ಕೆ ಏನ್ ಹೊತ್ತಿರ್ತೀರ, ನಾವ್ ಅದನ್ನ ಫುಲ್ಫಿಲ್ ಮಾಡ್ಲೇಬೇಕು, ಏನೇ ಕಷ್ಟ ಆಗ್ಲಿ. ಫಾಸ್ಟಿಂಗ್ ಮಾಡ್ತೀರಾ, ಫಾಸ್ಟಿಂಗ್ ಅಂಡ್ ಪ್ರೇಯಿಂಗ್ ಮಾಡ್ಬೋದು. ಅಥವಾ ನೀವು ದಿನಾ ಇಷ್ಟು ಟೈಮ್ ಅಂತ ನಿಮಗ್ ಕೊಡ್ತೀವಿ ಸ್ವಾಮಿ, ಇಷ್ಟು ಬೈಬಲ್ ಓದ್ತೀವಿ, ಹಾಡ್ ಹಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಾವು ಅವ್ರನ್ನ ವಿಸಿಟ್ ಮಾಡ್ತೀವಿ, ಪ್ರೆಸೆನ್ಸ್ ಹೋಗ್ತೀವಿ, ಎಲ್ಲ ಹಾಸ್ಪಿಟಲ್ಗೆ ಹೋಗಿ ವಿಸಿಟ್ ಮಾಡ್ತೀವಿ. ಈ ತರ ಒಂದು ನಾವು ಪ್ರಾಮಿಸಸ್ ಮಾಡುವಾಗ ವಿ ಹ್ಯಾವ್ ಟು ಕೀಪ್ ಅಪ್ ಅ ಪ್ರಾಮಿಸ್. God will really make a way for all of us. ಈ ಒಂದು ಸ್ಕ್ರಿಪ್ಚರ್ಸ್ ಎಂಫಸೈಸ್ ಮಾಡುವಾಗ ದ ಇಂಪಾರ್ಟೆಂಟ್ ಅಂಡ್ ದ ವ್ಯಾಲ್ಯೂ ಅಂಡ್ ಸೀರಿಯಸ್ನೆಸ್ ಆಫ್ ಒನ್ ಓತ್. ನಾವು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಬಿಫೋರ್ ಮೇಕಿಂಗ್ ಅ ಪ್ರಾಮಿಸ್ or before making a oath to God or to the people, we need to be very careful about making promises, because there is always a chance for us not being able to fulfill them. So when this happens, you will be letting down whoever you made a promise. ಆವಾಗ್ಲೇ ಹೇಳ್ದಾಗೆ ನಾವ್ ಯಾರಿಗೂ ಏನು ಪ್ರಾಮಿಸ್ ಮಾಡಕ್ ಹೋಗ್ಬಾರ್ದು. ಪ್ರಾಮಿಸ್ ನಿಮ್ ಕೈಲಿ ಆದ್ರೆ ಮಾತ್ರ ಪ್ರಾಮಿಸ್ ಮಾಡಿ. ಸಮ್ಟೈಮ್ಸ್ ನಮ್ ಕೈಲಿ ಆಗಿದ್ರು ಸಹ ಆ ಒಂದು ಸಿಚುವೇಶನ್ ಅಲ್ಲಿ ನಾವ್ ಮಾಡಕ್ ಆಗಲ್ಲ.
So it's better don't promise. And just like, ನಾರ್ಮಲ್ ಆಗಿ ನಾವ್ ಅವ್ರ ಹತ್ರ ಮಾತಾಡ್ಕೊಂಡು ನಮ್ ಕೈಲಿ ಅವ್ರು ತಿಳ್ದಂಗೆ ನಾವ್ ಸಹಾಯ ಮಾಡ್ಬೋದು. ಅವ್ರು ತಿಳ್ದಂಗೆ ನಾವ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು, ಅವ್ರಿಗೋಸ್ಕರ ನಾವು ಮಾಡ್ಬೋದು. ಬಟ್ ನಾವ್ ಹೇಳ್ಬಿಟ್ಟು ನಾವ್ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ರಿಯಲಿ ನಾಟ್ ನೈಸ್. ನಾವ್ ಯಾವತ್ತು ರಶ್ ಮಾಡ್ಬಾರ್ದು ಟು ಮೇಕ್ ಪ್ರಾಮಿಸ್. ಅರ್ಜೆಂಟ್ ಆಗಿ ಗಾಬರಿ ಆಗಿ ಒಬ್ರು ಸಂಕಟದಲ್ಲಿ ಅಥವಾ ಕಣ್ಣೀರಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿ ಇರುವಾಗ, ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಇರುವಾಗ ನಾವೇನ್ ಮಾಡ್ಬಿಡ್ತೀವಿ, ಟಕ್ಕನ್ ಡೋಂಟ್ ವರಿ, ನಾನಿದ್ದೀನಿ, ನಾನೆಲ್ಲ ನೋಡ್ಕೊತೀನಿ. ಸೊ ಡೋಂಟ್ ರಶ್ ಇನ್ ಟು ಮೇಕಿಂಗ್ ಪ್ರಾಮಿಸಸ್, ಬಿಕಾಸ್ ವೆನ್ ಯು ನೋ ದೇರ್ ಮೈಟ್ ಬಿ ಅ ಚಾನ್ಸ್ that you have to fall back on them or face them. But we have no knowledge of what the future holds. This is very beautiful thing and very thing. Never make any decision in rush. Never make any decision in anger. ಕೋಪದಲ್ಲಿ ಸಹ ಬಹಳಷ್ಟು ನಾವು ತಪ್ಪುಗಳು ಮಾಡ್ತೀವಿ. ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀವಿ, ಏನೇನೋ ಹೇಳ್ಬಿಡ್ತೀವಿ, ಏನೇನೋ ಕಮಿಟ್ಮೆಂಟ್ಸ್ ಮಾಡ್ತೀವಿ. ಬಟ್ at the end of the day we will realize what it did was wrong. So that is what it says. ಯಾವತ್ತು ನಾವು ಆತ್ರವಾಗಿ ರಶ್ ಮಾಡಬಾರ್ದು. ಪ್ರಾಮಿಸಸ್ ಮಾಡುವಾಗ ನಾವು ಕೇರ್ಫುಲ್ ಆಗಿರ್ಬೇಕು. ಅದು ನಾಳೆ ದಿನ ನಾವು ಅವ್ರಿಗೆ ಸುಳ್ಗಾರರಾಗ್ಬಿಡ್ತೀವಿ. ಅವ್ರು ನಮ್ಗೆ ಕ್ವೆಶ್ಚನ್ ಮಾಡದೇ ಇರ್ಬೋದು, ನೀವ್ ಹೇಳ್ಬಿಟ್ಟು ನೀವ್ ಯಾಕೆ ಹಿಂಗ್ ಮಾಡಿಲ್ಲ, ನೀವ್ ಇದ್ ಮಾಡಿ ಯಾಕೆ ಹಿಂಗ್ ಮಾಡಿಲ್ಲ. ಬಟ್ ನಮ್ಗ ಅವಾಗ ಉತ್ತರ ಕೊಡ್ಲಿಕ್ಕೆ we don't have an answer for that. It is one thing to break a promise to yourself and someone that you know, but breaking a promise to God is not something you want to do. If you make a promise to God or someone, you have promised, and if you cannot keep up the promise you made, don't hide away or don't run away. Do not make excuses. Instead, confess to God and ask forgiveness. God is full of grace. God loves you and He has endless grace on you. ದೇವರ ಮುಂದೆ ಪ್ರಾರ್ಥಿಸಿ, ಸ್ವಾಮಿ, ನಾವು ಈ ತರ ಒಬ್ರಿಗೆ ವಾಗ್ದಾನ ಮಾಡಿದ್ವಿ, ಇನ್ನೊಬ್ರಿಗೆ ನಾವ್ ಈ ತರ ಹೇಳ್ಬಿಟ್ವಿ, ನನ್ ಕೈಲಿ ಆಗ್ಲಿಲ್ಲ, ನನ್ನ ಕ್ಷಮಿಸಿ. ದೇವ್ರ ಹತ್ರ ಮಣ್ಕಾಲೂರಿ ನಾವು ಪ್ರಾರ್ಥನೆ ಮಾಡುವಾಗ God will really answer our prayer. God will always help us to know where we are going wrong. Help us to know that now God's word is full of ದೇವರ ವಾಕ್ಯ. ಬಟ್ ದೇವರು ನಮ್ಮೆಲ್ಲರ ಪ್ರಾಮಿಸಸ್ ನ ಕೇಳ್ತಾರೆ. ನಾವು ಪ್ರಾಮಿಸಸ್ ಮಾಡಿದಾಗ ನಾವ್ ಅದನ್ನೇ ಕೀಪ್ ಅಪ್ ಮಾಡ್ಬೇಕು. ದೇವ್ರು ನಮ್ಗೆ ಎಷ್ಟೊಂದು ಪ್ರಾಮಿಸಸ್ ಮಾಡಿದ್ದಾರೆ, ನಮ್ಗೆ ಎಷ್ಟೊಂದು ಕ್ವೆಶನ್ಸ್ ನ ಆನ್ಸರ್ಸ್ ಮಾಡಿದ್ದಾರೆ. ಬಟ್ ಸಮಟೈಮ್ಸ್ ನಾವು ಕ್ವೆಶನ್ ಮಾಡ್ಕೋಬೇಕು, ಡು ವಿ ಟ್ರಸ್ಟ್ ಇನ್ ದ ಪ್ರೆಸೆನ್ಸ್, ಇನ್ ದ ಪ್ರಾಮಿಸಸ್ ಆಫ್ ಗಾಡ್. God's promises are so powerful. ಅಷ್ಟು ಪವರ್ಫುಲ್. ನಾವ್ ಕ್ರೈಸ್ತರಾದ್ರೂ ಸಹ ನಾವ್ ಎಷ್ಟೊಂದು ಪವರ್ಫುಲ್ ಪ್ರಾಮಿಸಸ್ ನೋಡಿದ್ರೆ ಕೆಲವೊಂದ್ಸಲಿ ನಮ್ಗೆ ಡೌಟ್ ಬರುತ್ತೆ. ಇಷ್ಟೆಲ್ಲಾ ಪ್ರಾಮಿಸಸ್ ಮಾಡಿದ್ದಾರೆ. ನಾವ್ ಈಸಿಯಾಗಿ ದೇವರ ವಾಕ್ಯದ ಮೇಲೆ, ದೇವರ ಪ್ರಾಮಿಸ್ ಮೇಲೆ ಡೌಟ್ ಮಾಡ್ಬಿಡ್ಬೋದು. ಬಟ್ ಆ ಡೌಟ್ ಇಸ್ ಆಲ್ವೇಸ್ ಅನ್ಜಸ್ಟಿಫೈಡ್. The passing of time may cause us question if God is really going to answer our prayer. Yes, He will answer our prayer. He will definitely answer our prayer. ನಮ್ಮ ಪ್ರಾರ್ಥನೆಗೆ ಅವರು ಉತ್ತರ ಕೊಟ್ಟೇ ಕೊಡ್ತಾರೆ. ಅವ್ರು ಪ್ರಾಮಿಸ್ ಮಾಡಿದ್ರೆ ಅವ್ರು ಯಾವತ್ತೂ ನಮ್ಮನ್ನ ನಿರಾಶೆಗೊಳಿಸಲ್ಲ. ಅವ್ರು ಯಾವತ್ತೂ ನಮ್ಮ ಜೊತೆಲಿ ಇರ್ತಾರೆ. ನಮ್ಮ ಪ್ರಾರ್ಥನೆ, ನಮ್ಮ ಯಾವುದೇ ಒಂದು ಸಿಚುವೇಶನ್ ಇರುವಾಗ He will always answer, but we have to wait patiently. Jeremiah chapter 29 verses 11 says, tell us that God has a plan
for your life, and He knows exactly what's going to happen, even if you don't. We don't know what is the future holds. ನಮ್ಮ ಮುಂದಿನ as last time ನಾನು ಹೇಳುವಾಗ, tomorrow is not being promised. ನಾವ್ ಎಷ್ಟೊಂದ್ ಸಲ ನಾಳೆ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತೀವಿ. ನಾಳೆ ಬಗ್ಗೆ ಏನ್ ಮಾಡ್ಬೇಕು, ನಾಳಿದ್ದು ಏನ್ ಮಾಡ್ಬೇಕು, ಬರೋ ವರ್ಷ ಏನ್ ಮಾಡ್ಬೇಕು ಅಂತ. ಬಟ್ ಆರ್ ವಿ ರಿಯಲಿ ಥಿಂಕಿಂಗ್ ದಟ್ ನಮ್ ದೇವ್ರೇ ವಾಕ್ಯ ಹೇಳುವಾಗ, ಡೋಂಟ್ ವರಿ ಅಬೌಟ್ ಟುಮಾರೋ, but we still worry about tomorrow. We still doubt on God's promises. It says, Proverbs chapter 27 says, do not boast about tomorrow, for you do not know what day might bring. This is one thing to break a promise to yourself. Please don't break a promise. Please listen to God's words. Trust in God's promises. God is always there. You can always, ನಮ್ ದೇವ್ರ ಮುಂದೆ ಯಾವಾಗ್ಲೂ ನಮ್ ಮಣ್ಣು ಊರಿ ನಾವು ಪ್ರಾರ್ಥನೆ ಮಾಡಿದಾಗ, ask for forgiveness, and you can also rest knowing that your sins are already been forgiven. If we confess our sins, ದೇವ್ರು ನಿಜವಾಗ್ಲೂ ಅದನ್ನ ಕ್ಷಮಿಸ್ತಾರೆ. ಅವ್ರು ನಮಗೋಸ್ಕರ ಆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಆ ರಕ್ತದ ಮುಖಾಂತರ ನಮ್ಮ ಪಾಪಗಳನ್ನು ಹಿಮದಂತೆ ಮಾಡಿಬಿಡು ದೇವ್ರು. Jesus is reassuring that He is our Lord and we are His children. God will never fail to keep His promises. He will forgive you. But it's very important. One thing is, we always do one thing, andre we take advantage of that forgiveness and work towards forgiving, obeying God. And we should bring glory and honor to Him. The Bible ವಾಕ್ಯ ಹೇಳುತ್ತೆ, you should avoid making promises in general, especially if you are a Christian, simply because you can never guarantee them. We cannot guarantee that what we talk or what we promise to God. ದೇವ್ರು ನಮ್ಗೆ ಎಷ್ಟೊಂದು ಪ್ರಾಮಿಸಸ್ ಆ ಪ್ರಾಮಿಸಸ್ ನಮ್ಗೆ ಎಚ್ಚರಿಕೆಯನ್ನು ವಹಿಸ್ತಾರೆ. ಇನ್ನೊಂದ್ಸಲಿ ದೇವ್ರು ನಮ್ಮನ್ನ ಯಾವಾಗ್ಲೂ ಎಚ್ಚರಿಸ್ತಾ ಇರ್ತಾರೆ. God's words reminds us not to rush. Death and life are in the power of tongue, and those who love it will eat its fruits ಅಂತ Proverbs 18:21 ಹೇಳುತ್ತೆ. ನಮ್ಮ ನಾಲ್ಗೆ it's got the power. ನಾವು ಎಚ್ಚರಿಕೆಯಿಂದ, ಬಹಳ ಸೂಕ್ಷ್ಮತೆಯಿಂದ ನಾವು ಜನರ ಹತ್ರ ಮಾತಾಡುವಾಗ, ದೇವರ ಹತ್ರನು ನಾವು ಪ್ರಾಮಿಸಸ್ ಮಾಡುವಾಗ, we should remember every word. We have to carry ourselves. ನಾವೆಲ್ಲ ಮಾತಾಡೋದು, ನಮ್ಮ actions equates to falling short of God's glory. But always remember that we need to control what we are saying. God will always, God will always remind you. Be slow to make promises and caution ಆಗಿರಿ. And what you say, you make sure that your actions support your words. And you will, ದೇವರ ಹತ್ರ we will feel comfort in God's grace. ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ತಪ್ಪು ಮಾಡ್ತೀವಿ, ಮಿಸ್ಟೇಕ್ಸ್ ಮಾಡ್ತೀವಿ. ಬಟ್ ನಮ್ಗೆ ಕ್ಷಮಾಪಣೆ ಬಹಳ ಮುಖ್ಯ. ದೇವರು ನಮ್ಮನ್ನ ಅನ್ಕಂಡೀಷನಲ್ ಆಗಿ ಪ್ರೀತಿಸ್ತಾ ಇದ್ದಾರೆ. ನಾವ್ ಏನೇ ತಪ್ಪು ಅಪರಾಧಗಳು ಮಾಡಿದಾಗ, ನೋ ಮ್ಯಾಟರ್ ವಾಟ್, even the promises are so powerful in our life. ದೇವ್ರು, God always divine into word of reminding yourself. ನಮ್ ಯಾವಾಗ್ಲೂ ದೇವ್ರ ವಾಕ್ಯಗಳ ಮುಖಾಂತರ ಎಚ್ಚರಿಕೆ ಬರ್ತಾ ಇರುತ್ತೆ ವಾಕ್ಯಗಳಲ್ಲಿ. He is faithful God who keeps His promises to you and never fails to fulfill His vows. And He also is a forgiving God who created, ನಮ್ನೆಲ್ಲರೂ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು
as a human being. God will never punish us or fall short. Kneel before Him and ask God your forgiveness. ಆಗ ದೇವರು ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮ ಫಾಲ್ಸ್ ಪ್ರಾಮಿಸಸ್ಗಳನ್ನು ಎಲ್ಲ ಕ್ಷಮಿಸಿ ಒಂದು ದಾರಿ ತೋರಿಸ್ತಾರೆ. ಆ ದಾರಿ ಮುಖಾಂತರ ನಾವು ನಡಿಬೇಕು. ಬಿಕಾಸ್ ಡೋಂಟ್ ಪ್ರಾಮಿಸ್ ದೆಮ್ ಅಬೌಟ್ ಟುಮಾರೋ, ಬಿಕಾಸ್ ಟುಮಾರೋ ಇಸ್ ನಾಟ್ ಪ್ರಾಮಿಸ್ಡ್. ನಾಳೆ ನಮ್ಮ ಕೈಲಿ ಇಲ್ಲ. ಈ ಕ್ಷಣ ದೇವರು ನಮ್ಗೆ ಒಳ್ಳೆ ಬೆಳಗಿನ ಜಾವವನ್ನು ನೋಡು ಮಾಡಿ ಸ್ತೋತ್ರ ಮಾಡ್ಬೇಕು. We have to place God first in everything we do in life. But ನಾವು ನಾಳೆ ಏನಾಗುತ್ತೆ ಅಂತ we are forgetting, but we make plans for tomorrow. But this is what it says. Please do not make promises to God and keep your words. ನಾವೊಂದು ಪ್ರಾಮಿಸ್ ಮಾಡಾಗ ಹಿಡಿತಲ್ಲಿ ಇಡಬೇಕು ಅಂತ I will tell. We have to obey His commandments. ನಾವು ನಮ್ಮನ್ನ ಸಬ್ಮಿಟ್ ಮಾಡ್ಬೇಕು ದೇವ್ರಿಗೋಸ್ಕರ. ಆಗ ದೇವ್ರು ನಮ್ಗೆ ದಾರಿ ತೋರಿಸ್ತಾರೆ. God will make a way in every situation in our life. Thank you. Our most loving Heavenly Father, thank you, Lord Jesus, that you helped me to speak today, making promises to you. If we have made any promises to you, if we have made any promises to people, oh Father, help us to keep the promises, Lord Jesus. Forgive us, Lord, if we were not able to keep up our promise, Jesus. Thank you for this wonderful time and hour that you've blessed us. Thank you for all the little children and all your children who's gathered here to this beautiful family, Lord. Thank you and praise you, Father in heaven, that you are everything to us. You are making us to show the way, where we need to go, the right way, the right path, the right decision, Lord. Help us to control our anger. Help us to not to rush with anything that we do in our life. Come close to us, Father. Open the door of our heart. Knock the door of each and every soul who's bowed down here, Lord. Thank you, Jesus. Pardon our sins and grant us a place in your eternal kingdom. In Jesus' precious name I pray. Amen. Thank you. Amen. ಉತ್ತಮವಾದಂತ ರೀತಿಯಲ್ಲಿ ಪಾಠವನ್ನು ನಡೆಸಿಕೊಟ್ಟಂತ ಸಹೋದರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಸಮಯ ಸ್ವಲ್ಪವಾಗಿರುವುದರಿಂದ ಹಿರಿಯರಂತ ಹೇಮಲತಾ ಭಕ್ತರಾಜ್ ಅಮ್ಮವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ಬೇಕಾದಂತ ವಿಷಯ, ಜಯಶಂತ್ ಅವರು ಅನಾರೋಗ್ಯವಾಗಿದ್ದಾನೆ, ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ರಾಜೇಶ್ವರಿ ಅಮ್ಮ ಅವರ ಕುಟುಂಬದಲ್ಲಿ ಅವರ ಮೊಮ್ಮಕ್ಕಳಿಗೋಗಿ ಪ್ರಾರ್ಥನೆ ಮಾಡ್ರಿ. ಮತ್ತು ನಿರ್ಮಲಾ ಫ್ರಾನ್ಸಿಸ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮಾಲೂರ್ ಮುನೀಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮತ್ತು ಜಯರಾಮ್ ವೆಂಕಟೇಶ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಈ ಪ್ರಾರ್ಥನೆಗಳನ್ನ ಮಾಡಬೇಕೆಂಬ ಹಿರಿಯರಂತೆ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರುವ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನ ಆಲಿಸಲು ನೀನು ಅಮೂಲ್ಯವಾದ ಸಮಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ತಂದೆಯಾದ ದೇವ್ರೆ, ಈ ಮುದ್ದು ಮಗಳು ನೀಡಿದಂತ ಅಮೂಲ್ಯ ವಾಕ್ಯಗಳ ಮೂಲಕ ಸ್ವಾಮಿ ನಾವು ಎಚ್ಚರಿಕೆಯಿಂದ ಇದ್ದು ನಮ್ಮ ಒಂದು ವಾಗ್ದಾನಗಳನ್ನ ನಾವು ಮಾಡುವಾಗ ಸ್ವಾಮಿ ಬಹಳ ನಿಯತ್ತಾಗಿ ಮಾಡ್ಬೇಕು ಎಂಬುದನ್ನ ಮಗಳು ನಮಗೆ ತಿಳಿಪಡಿಸಿಕೊಟ್ಟಿದ್ದಾರೆ ಸ್ವಾಮಿ. ನೀನಾದರೂ ತಂದೆಯೇ ವಾಗ್ದಾನ ಮಾಡಿದಾತನ ನಂಬಿಗಸ್ತನಾಗಿದ್ದೇ ಸ್ವಾಮಿ. ಆದರೆ ನಾವು ಮನುಷ್ಯ ಮಾತ್ರದವರು, ತಪ್ಪು ಮಾಡುವವರಾಗಿದ್ದೇವೆ. ಆದ್ದರಿಂದ ಯೋಚಿಸಿ ಎಲ್ಲ ಕಾರ್ಯಗಳನ್ನ ಮಾಡ್ಬೇಕು ಎಂಬುದನ್ನ ಮುದ್ದು ಮಗಳು ನಮಗೆ ತಿಳಿಸಿಕೊಟ್ಟಿರುವಾಗ ಮುದ್ದು ಮಗಳ ಮೂಲಕ ನೀನು ಮಹಿಮೆ ಹೊಂದು ಸ್ವಾಮಿ. ತಂದೆಯಾದ ದೇವರೇ, ಇನ್ನೂ ಹೆಚ್ಚಿನ ಒಂದು ಆಶೀರ್ವಾದವನ್ನು ಕೊಟ್ಟು ಆ ಮಗಳಲ್ಲಿ ಇನ್ನೂ ನವ ಚೈತನ್ಯದಿಂದ ತನ್ನ ಒಂದು ಕರ್ತವ್ಯವನ್ನ ನಿರ್ವಹಿಸುವ ಶಕ್ತಿಯನ್ನ ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಸುವಾರ್ಥ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಪಾತ್ರಧಾರಿಯಾಗುವ ಹಾಗೆ ಆ ಮಗಳ ಜೀವಿತದಲ್ಲಿ ನೀನು ಮಾತನಾಡು ಸ್ವಾಮಿ. ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಅದೇ ರೀತಿಯಲ್ಲಿ ತಂದೆಯೇ, ಈ ದಿವಸದಲ್ಲಿ ಸ್ವಾಮಿ ಅನೇಕ ಪ್ರಾರ್ಥನಾ ಮನವಿಗಳನ್ನ ನಿನ್ನ ಪಾದ ಸನ್ನಿಧಿಗೆ ತರ್ತೇವೆ ಸ್ವಾಮಿ. ಅಪ್ಪ ಯೇಸು ರಾಜನೇ, ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ನಾವು ಬೇಡುವಂತಹ ಪ್ರಾರ್ಥನೆಗಳ ಮನವಿಗಳು ಸ್ವಾಮಿ ನಿನ್ನ ಸನ್ನಿಧಿಯನ್ನು ಮುಟ್ಟಲಿ ತಂದೆ. ತಂದೆ ಆದ ದೇವರೇ,
ಈ ಸಹೋದರಿ ರಾಜೇಶ್ವರಿ ಅವರಿಗೂ ಅವರ ಕುಟುಂಬದವರಿಗಾಗಿ ನಿನ್ನ ಮುಂದೆ ಮೊರೆ ಇಡ್ತೇನಪ್ಪ ಸ್ವಾಮಿ. ಆರೋಗ್ಯದಾಯಕನೇ ಆ ಮಕ್ಕಳಿಗೆ ಸ್ವಸ್ಥ ಚಿತ್ತತೆಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಹಾಗೂ ಅಪ್ಪ ಸ್ವಾಮಿ, ಈ ಸಹೋದರಿ ನಿರ್ಮಲ ಅವರನ್ನು ಕೂಡ ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ತೇವೆ. ಲಕ್ಷ್ಮಿ ವರಲಕ್ಷ್ಮಿ ಇವರನ್ನು ಕೂಡ ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸ್ಕೊಡ್ತೇನೆ. ಹಾಗೂ ಸ್ವಾಮಿ, ಮಾಲೂರಿನ ಸಹೋದರಿಗೋಸ್ಕರವಾಗಿಯೂ ಕೂಡ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಅಪ್ಪ ತಂದೆಯ ಅನೇಕ ಮಕ್ಕಳು ಸ್ವಾಮಿ ನಾನಾ ರೀತಿಯ ತೊಂದರೆಗಳಲ್ಲಿ, ಕಷ್ಟಗಳಲ್ಲಿ ಬಳಲ್ತಿರುವಾಗ, ನೋವಿನಿಂದ ಬಳಲ್ತಿರುವಾಗ ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ. ಹಾಗೂ ಸ್ವಾಮಿ, ರಾಜು ಡೇವಿಡ್ ಮಗನಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ ತಂದೆಯಾದ ದೇವರೇ. ಹಾಗೂ ಸಹೋದರ ಜಯರಾಮ್ ಮತ್ತು ವೆಂಕಟೇಶ್ ಇವರಿಗೋಸ್ಕರವಾಗಿಯೂ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ತಂದೆಯಾದ ದೇವರೇ, ಇನ್ನು ಅನೇಕ ಮಕ್ಕಳು ಸ್ವಾಮಿ ಕಷ್ಟಗಳಲ್ಲಿ ಬಳಲ್ತಿರುವಾಗ ತಂದೆಯೇ ನೀನು ಆ ಮಕ್ಕಳ ಜೊತೆಗಾರನಾಗಿದ್ದು ಅವರನ್ನ ಸಂತೈಸಿ ನಡೆಸಿ ಕಾಪಾಡ್ಬೇಕು ಸ್ವಾಮಿ. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಈ ಮುದ್ದು ಮಕ್ಕಳನ್ನ ಒಪ್ಪಿಸ್ಕೊಡ್ತೇನೆ. ಇನ್ನು ಸ್ವಾಮಿ ಪ್ರಾರ್ಥನಾ ಮನವಿಗಳು ನಿನ್ನ ಸನ್ನಿಧಿಯಲ್ಲಿವೆ ಸ್ವಾಮಿ. ಆ ಮಕ್ಕಳನ್ನ ನೀನು ಕನಿಕರಿಸಿ ಅವರಿಗೆ ಬೇಕಾದಂತ ಮಾರ್ಗದರ್ಶನ ನೀಡು ಸ್ವಾಮಿ. ಹಾಗೂ ತಂದೆಯೇ ಸಹೋದರ ಬಳ್ಳಾರಿ ರವಿ ಮತ್ತು ಕರ್ತನೆ ಸಹೋದರ ಅನೇಕ ಸಹೋದರರು ಮತ್ತು ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಇವರು ಕೂಡ ಅನೇಕ ಸಾರಿ ಮನವಿಗಳನ್ನು ಮಾಡ್ತಾ ಇದ್ರು ಸ್ವಾಮಿ. ಅವರ ಕುಟುಂಬದ ಸ್ಥಿತಿ ಏನಾಗಿದೆ ಗೊತ್ತಿಲ್ಲ ಸ್ವಾಮಿ. ಅವರಿಗಾಗಿಯೂ ಕೂಡ ನಿನ್ನ ಮುಂದೆ ಮೊರೆ ಇಡ್ತೇವೆ ಸ್ವಾಮಿ. ಸಹೋದರ ಲೋಕೇಶ್ ಅವರ ಕುಟುಂಬದಲ್ಲಿಯೂ ಕೂಡ ನೀನು ನೆಲೆಯಾಗಿತ್ತು ಸ್ವಾಮಿ. ಎಲ್ಲರನ್ನ ನೀನು ಸಂತೈಸಿ ನಡೆಸು ಸ್ವಾಮಿ. ಹಾಗೂ ಯೇಸು ಒಡೆಯನೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಡೆಸ್ತಾ ಇರುವಂತ ಪ್ರಿಯ ಮಗನನ್ನ ನೀನು ಬಲಪಡಿಸಪ್ಪ ಆತ್ಮಿಕವಾಗಿ ಸ್ವಾಮಿ. ಮಗನಿಗೆ ಧೈರ್ಯ ತುಂಬಿ ಸ್ವಾಮಿ, ಇನ್ನು ಅನೇಕ ಜನರು ಈ ಒಂದು ಕೂಟದಲ್ಲಿ ಪಾಲ್ಗೊಳ್ಳುವಂತ ಕೃಪಾಶೀರ್ವಾದ ನೀಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸ್ವಾಮಿ ನೊಂದು ಬೆಂದು ಬಳಲ್ತಿರುವಂತ ಪ್ರಿಯ ಮಕ್ಕಳನ್ನ ನೀನು ಸಂತೈಸಿ ಅವರಿಗೆ ಬೇಕಾದಂತ ಆದರಣೆ ನೀಡಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಈ ಕೂಟಗಳಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಬೇಕಿದೆಯಪ್ಪ. ಹೆಚ್ಚು